ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದ್ ಯಾವುದು ಅಂತ ಹೇಳಿದ್ರೆ ಗರಿಗರಿಯಾದ ಟೇಸ್ಟಿ ಈರುಳ್ಳಿ ಬೋಂಡ. ಬಜ್ಜಿ ಅಲ್ಲ ಕಣ್ರಿ, ಬೋಂಡ. ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ. ಹೊರಗಡೆ ಲೇಯರ್ ಕ್ರಿಸ್ಪಿ ಆಗಿದ್ದು, ಒಳಗಡೆ ಮಾತ್ರ ಸಟಲ್ ಸಾಫ್ಟ್ ಆಗಿರುತ್ತೆ. ಟೇಸ್ಟು ಸಹ ಅಷ್ಟೇ ಸಟಲ್ ಆಗಿ. ಟೀ ಟೈಮ್ ಸ್ನ್ಯಾಕ್ ಅಂತೂ ನಮ್ಮ ಇಂಡಿಯಾದಲ್ಲೇ ಹೇಳು ಮಾಡಿಸಿರ್ತಕ್ಕಂಥದ್ದು ಈ ಒಂದು ಈರುಳ್ಳಿ ಬೋಂಡ. ಟೇಸ್ಟಲ್ಲಂತೂ ನಂಬರ್ 1. ಅದ್ಭುತವಾಗಿರುತ್ತೆ. ತುಂಬ ಸುಲಭ ವಿಧಾನದಲ್ಲಿ ಈ ಒಂದು ಈರುಳ್ಳಿ ಬೋಂಡ ಪರ್ಫೆಕ್ಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಹಾಗಾದ್ರೆ ಇನ್ಯಾವುದೋ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ನೋಡುವ. ಇಲ್ಲಿ ಮೊದಲನೇದಾಗಿ ನಾನು ಏನ್ ಮಾಡ್ತಿದ್ದೀನಿ, ಒಂದು ಬೌಲಲ್ಲಿ ಸುಮಾರು 1-2 ಮೀಡಿಯಂ ಸೈಜಿನ ಈರುಳ್ಳಿಯನ್ನ ಈ ರೀತಿ ಹಚ್ಕೊಂಡಿದ್ದೀನಿ ಉದ್ದುದ್ದ. ಈ ಸ್ಲೈಸಸ್ ಅನ್ನ ಈರುಳ್ಳಿಯಲ್ಲಿ ಇದನ್ನೆಲ್ಲ ಬೌಲಲ್ಲಿ ಹಾಕೊಂಡ್ಬಿಟ್ಟು, ಈಗ ನೋಡಿ ಈ ಈರುಳ್ಳಿನ ಚೆನ್ನಾಗಿ ಕ್ರಶ್ ಮಾಡಬೇಕು. ಕೈಯಲ್ಲಿ ಚೆನ್ನಾಗಿ ಸ್ಕ್ವೀಸ್ ಮಾಡಿದಾಗ ಏನಾಗುತ್ತೆ, ಎಲ್ಲ ಒಂದಕ್ಕೊಂದು ಈ ರೀತಿ ಬಿಟ್ಕೊಳ್ಳುತ್ತೆ. ಸೊ ಈಗ ಇದರಲ್ಲಿ ಉದ್ದುದ್ದ ಹಚ್ಚಿರ್ತಕ್ಕಂಥ ಹಸಿರು ಮೆಣಸಿನಕಾಯಿ ಉದ್ದುದ್ದ ಹಚ್ಚಿ ಚೆನ್ನಾಗಿ ಸ್ವಲ್ಪ ಕ್ಲಿಂಗ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪು ಹಾಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಸೋಡಾ, ಜಸ್ಟ್ ಒಂದು 2 ಚಿಟಿಕೆ ಅಷ್ಟು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ತುಂಬಾ ಇಂಪಾರ್ಟೆಂಟ್. ಇದು ಅಜ್ವೈನ್ ಅಥವಾ ಓಂಕಾಳು ಅಂತ ಕರೀತಾರೆ. ಇದನ್ನ ಆಪ್ಟಿಮಮ್ ಫ್ಲೇವರ್ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಕೈಯಲ್ಲಿ ಈ ರೀತಿ ಇದನ್ನ ಕ್ರಶ್ ಮಾಡಿಬಿಟ್ಟು ಹಾಕಿ, ಅವಾಗಲೇ ಅದನ್ನ ಆಪ್ಟಿಮಮ್ ಫ್ಲೇವರ್ ರಿಲೀಸ್ ಮಾಡುತ್ತೆ. ಇದೆಲ್ಲನೂ ಕೈಯಲ್ಲಿ ಸ್ಕ್ವೀಸ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಪ್ರೆಸ್ ಮಾಡ್ತಾ ಇದನ್ನ ಮಿಕ್ಸ್ ಮಾಡಬೇಕು. ಅವಾಗ ಏನಾಗುತ್ತೆ, ಎಲ್ಲ ಫ್ಲೇವರು ಈರುಳ್ಳಿ ಒಳಗಡೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಪ್ರೋಸೆಸ್ ತುಂಬಾನೇ ಇಂಪಾರ್ಟೆಂಟು. ಇದರೊಟ್ಟಿಗೆ ನಾನು 1 ಕಪ್ನಷ್ಟು ಒಳ್ಳೆ ಕ್ವಾಲಿಟಿಯ ಬೇಸನ್ ಅಂತ ಹೇಳಿದ್ರೆ ಕಡಲೆ ಹಿಟ್ಟು, ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಅಥವಾ ಒಂದು 1/4 ಕಪ್ನಷ್ಟು ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟು ಏನು ತಗೊಳ್ತೀವಿ, ಕ್ರಿಸ್ಪ್ ಆಗುತ್ತೆ, ಹೊರಗಡೆ ಲೇಯರ್ ಕ್ರಿಸ್ಪ್ ಬರುತ್ತಲ್ಲ ಅದಕ್ಕೆ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಬಿಸಿ ಮಾಡಿರ್ತಕ್ಕಂಥ ಸ್ವಲ್ಪ ಹಾಟ್ ಆಯಿಲನ್ನು ಹಾಕ್ಬಿಟ್ಟು ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೀರನ್ನ ಹಾಕ್ಬಿಡಿ ಫಸ್ಟೇ. ಈಗ ನೋಡಿ ಎಲ್ಲ ಪರ್ಫೆಕ್ಟ್ ಇದೆ, ನೀರು ಹಾಕಿಲ್ಲ. ನೋಡಿ ಯಾವ ರೀತಿ ಆನಿಯನ್ ಅಲ್ಲಿ ಇರ್ತಕ್ಕಂಥ ಈರುಳ್ಳಿ ಇರ್ತಕ್ಕಂಥ ನೀರಿಂದನೇ ಇಷ್ಟು ಮಾತ್ರ ಆಗಿದೆ. ಈಗ ಏನ್ ಮಾಡಬೇಕಾಗುತ್ತೆ, ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಒಂದು ಸೆಮಿ ಸಾಫ್ಟ್ ಡೋ ಆ ರೀತಿ ನೀವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ವಡೆ ಅಥವಾ ಪಕೋಡ ಮಾಡ್ತಿರಲ್ಲ ಅಷ್ಟು ಗಟ್ಟಿ ಇರಬಾರ್ದು, ಅದು ಪಕೋಡಕ್ಕಿಂತ ಒಂದು ಸ್ವಲ್ಪ ಮೆತ್ತಗಿರ್ಬೇಕಾಗತ್ತೆ ಈ ಒಂದು ಡೋ. ನೋಡ್ತಿದ್ದೀರಲ್ಲ, ಸರಿ ಸುಮಾರು ಇಷ್ಟು ಮಾತ್ರ ಸಾಫ್ಟ್ ಆಗಿದ್ರೆ ಸಾಕಾಗತ್ತೆ. ಹೀಗಿರಬೇಕು. ಈಗ ಇದನ್ನ ಏನ್ ಮಾಡ್ಬೇಕಾಗತ್ತೆ, ಒಂದು 30 ನಿಮಿಷಗಳ ಕಾಲ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಅಥವಾ ಸ್ವಲ್ಪ ರೆಸ್ಟ್ ಆಗೋದಕ್ಕೆ ಬಿಟ್ಬಿಡಿ. ಇಲ್ಲಿ ನಾನು ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಎಣ್ಣೆಯನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ನೆನಪಿರ್ಲಿ, ಸ್ವಲ್ಪ ಎಣ್ಣೆ ಸಫಿಷಿಯೆಂಟ್ ಆಗಿರಲಿ. ಇಲ್ಲಿ ಮೊದಲನೇದಾಗಿ ನಾನು ಕೈನ ಒದ್ದೆ ಮಾಡಿಕೊಂಡು, ಇಲ್ಲಿ ನೋಡ್ತಿರ್ಬೋದು ಬೆರಳುಗಳ ಅಂಚಿನಲ್ಲಿ ನಾನು ಈ ಒಂದು ಬ್ಯಾಟರ್ನ ತಗೊಂಡು ರೌಂಡ್ ಗುಂಡಾಗಿ ಇದನ್ನ ಮಾಡಿಕೊಂಡು ಈ ಎಣ್ಣೆಲಿ ಬಿಡ್ತಿದ್ದೀನಿ. ಎಣ್ಣೆ ಸಹ ಅಷ್ಟೇ ಮೀಡಿಯಂ ಹೀಟಲ್ಲಿ ಇರಬೇಕಾದ್ರೆ ತುಂಬಾ ಇಂಪಾರ್ಟೆಂಟು. ಎಣ್ಣೆಲಿ ಹಾಕ್ಬೇಕಂದ್ರೆ ಸ್ವಲ್ಪ ಹುಷಾರು, ಮೇಲೆ ಸಿಡಿತಕ್ಕಂಥ ಚಾನ್ಸಸ್ ಇರುತ್ತೆ ಹೊಸಬ್ಯಾರನ ಮಾಡುವಾಗಿದ್ರೆ. ಕೈಯಲ್ಲಿ ಈ ರೀತಿ ಉಂಡೆಗಳನ್ನ ಹಾಕೊಂಡ್ಬಿಟ್ಟು ಇದನ್ನೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಈ ಒಂದು ಬೋಂಡಾಗಳನ್ನ ನಾವು ಹಾಕುವ. ಈಗ ಇದನ್ನ 2 ನಿಮಿಷಗಳ ಕಾಲ ಅದು ಸ್ಟ್ರಕ್ಚರ್ ಹೋಲ್ಡ್ ಮಾಡೋದಕ್ಕೆ ಬಿಡುವ. ನೋಡಿ ಪರ್ಫೆಕ್ಟ್ ಆಗಿ ಇದೆಲ್ಲ ಆಗಿದೆ. 2 ನಿಮಿಷಗಳ ಕಾಲ ಸ್ಟ್ರಕ್ಚರ್ ಹೋಲ್ಡ್ ಆಗಿರುತ್ತೆ. ಈಗ ಬೇಕಾದ್ರೆ ನೀವು ಇದನ್ನ ಚೆನ್ನಾಗಿ ಕೈನ ಆಡಿಸ್ಬೋದು. ಈಗ ಏನಾಗಬೇಕು ಗೊತ್ತಾ, ಇದು ಒಂದು 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಕುಕ್ ಆಗಬೇಕು. ಹೈ ಫ್ಲೇಮಲ್ಲಿ ಕುಕ್ ಮಾಡಕ್ ಹೋಗ್ಬಿಡಿ. ಹೊರಗಡೆ ಕ್ಲಿಯರ್ ಬಂದ್ಬಿಡುತ್ತೆ ಕಲರು, ಬಟ್ ಒಳಗಡೆ ಕುಕ್ ಆಗೋದಿಲ್ಲ, ಮೆತ್ತಗಿರುತ್ತೆ. ಸೊ ಹಾಗಾಗಿ ಸರ್ಕ್ಯುಲರ್ ಮೋಷನ್ ನೋಡಿ, ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಟರ್ನ್ ಮಾಡ್ತಾ ಇದ್ರೆ ಏನಾಗುತ್ತೆ, ಈವನ್ ಕಲರಿಂಗ್ ಬರುತ್ತೆ. ಅದ್ರ ಜೊತೆಗೆ ಹೊರಗಡೆ ಕ್ರಸ್ಟ್ ಅಂತಕ್ಕಂಥದ್ದು ಅಷ್ಟೇ, ಹೊರಗಡೆ ಲೇಯರ್ ಕ್ರಿಸ್ಪಿ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಪ್ರೋಸೆಸ್ನ ನೀವು ಖಂಡಿತ ಮಾಡಲೇಬೇಕಾಗತ್ತೆ. ನೋಡಿ ಇಷ್ಟು ಮಾತ್ರ ಆದ್ರೆ 4 ಮಿನಿಟ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಒಂದು ಬೋಂಡ ಅಂತಕ್ಕಂಥದ್ದು ರೆಡಿ ಆಗಿದೆ. ನೋಡಿದ್ರಲ್ಲ, ಈ ಒಂದು
ಈರುಳ್ಳಿ ಬೋಂಡ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ವಾ? ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಇದು ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಮಾಡೋದು ಸಹ ತುಂಬಾ ಸುಲಭ, ಎಲ್ಲ ಮಾಡಿಟ್ಕೊಳ್ಳಿ. ಜಸ್ಟ್ 10ರಿಂದ 15 ನಿಮಿಷ ಇಟ್ಸ್ ಮೋರ್ ದೆನ್ ಎನಫ್. ಇಷ್ಟು ಟೇಸ್ಟಿ ಆಗಿರ್ತಕ್ಕಂಥ ಈ ಒಂದು ಈರುಳ್ಳಿ ಬೋಂಡನ ಸವಿಯೋದಕ್ಕೆ ಸಂಜೆ ಹೊತ್ತು ಕಾಫಿ ಅಥವಾ ಟೀ ಜೊತೆಯಲ್ಲಿ ಈ ಈರುಳ್ಳಿ ಬೋಂಡ ಮಾತಾಡೋದಕ್ಕೆ ಒಳ್ಳೆ ಫ್ರೆಂಡ್ಸ್, ಮನೆಯವರು, ಆಹಾ ಅದ್ಭುತ. ನಿಮ್ಮ ಈವ್ನಿಂಗ್ ಅಂತಕ್ಕಂಥದ್ದು ಸೆಟ್ ಆಗಿಬಿಡುತ್ತೆ. ಅಷ್ಟು ಈಸಿ ಮತ್ತು ಸಿಂಪಲ್ ಮೆಥಡಲ್ಲಿ ನಾನು ತೋರಿಸಿರ್ತಕ್ಕಂಥ ಒಂದು ಪರ್ಫೆಕ್ಟ್ ಬೋಂಡನ ನೀವು ಮಾಡಿ ಖಂಡಿತ ಇಷ್ಟ ಬೀಳ್ತೀರ ನೀವೆಲ್ಲರೂ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.